ಯಾಕೆಂದರೆ ಕೆಫೆ ಹಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬ್ರೋ ನಮ್ಮಮ್ಮ ನೋಡ್ತಾರೆ ಏನಂತ ನಂಗೆ ಭಯ ಆಗ್ತಾ ಇದೆ. ಯಾಕೆ? ಐ ಆಮ್ ಸ್ಕೇರ್ಡ್ ವೇರ್ ದ ಸ್ನ್ಯಾಚ್ ಆಫ್ ದ ಫೋನ್. ಬೀಪ್ ಆಯಿತು, ದಟ್ ಮೀನ್ಸ್ ನಮ್ಮ ಆರ್ಡರ್ ರೆಡಿ ಇದೆ ಅಂತ. ಅವಾಗಲೂ ಶೇಕ್ ಮಾಡಿದಾಗ ಇವ್ರು ಶೇಕ್ ಮಾಡಬಾರ್ದು ಒಂದು. ಶೇಕ್ ಅಂದರೆ ಹಂಗಲ್ಲ ಗೈಸ್, ಸಂಧ್ಯಾ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಸಂಧ್ಯಾ ಗೈಸ್, ನಮ್ಮ ಮುಂದಿಗೆ ಯಾರಿದ್ದಾರೆ ನೋಡಿ, ಸಂಧ್ಯಾ ಸೇ ಹಾಯ್. ಹಾಯ್ ಗಾಯ್ಸ್. ಅವಳದು ಸದ್ಯಕ್ಕೆ ಇವತ್ತು ವ್ಲಾಗ್ ನಡೀತಿದೆ. ಸಂಧ್ಯಾ ನ್ಯೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾಳೆ ಗೈಸ್. ಸೊ ಯಾರೆಲ್ಲ ಅವಳದು ಯೂಟ್ಯೂಬ್ ಚಾನಲ್ ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ. ನಾನು ಇಲ್ಲಿ ಮೇಲ್ಗಡೆ ಅಟ್ಯಾಚ್ ಮಾಡಿ ಮೇಲ್ಗಡೆ ಇಲ್ಲಿ ಹಾಕಿರ್ತೀನಿ, ಕೆಳಗಡೆ ಕೂಡ ಡಿಸ್ಕ್ರಿಪ್ಷನ್ ಕೊಡ್ತಾಳೆ. ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಮತ್ತು ಕೆಳಗಡೆ ನೋಡಿ ಗೈಸ್, ಇವಳು ಯಾಕೋ ನನಗೆ ತುಂಬ ಕಾಲು ಎಳಿತಾ ಇದ್ದಾಳೆ ಇವತ್ತು. ಈ ಚಟ್ನಿನೇ ಕೊಟ್ಟಿಲ್ಲ ಅವನು. ರಾಗ್ ಹಿಂಗೆ ಹಾಕ್ತೀನಿ. ಆಂಟಿ ನಿಮ್ಮ ಮಗಳು, ಆಮೇಲೆ ಇನ್ನೊಂದು ಆಂಟಿ ಅದಲ್ಲ ಡಯಟು. ಆಂಟಿ ನಿಮ್ಮ ಮಗಳು ಡಯಟ್ ನೋಡ್ತೀರಾ? ಈ ಲಿಟರ್ ಚಟ್ನಿ ಬ್ರೋ, ಸಮೋಸ ನಿಮ್ಮ ಮಗಳು ಚಟ್ನಿ ಇಸ್ಕೊಂಡ್ಬರ್ತೀನಿ ತಡಿ ಹೋಗ್ಬಿಟ್ಟು. ನೋಡಿ ಗೈಸ್, ಮೊದಲೇ ಟೈಮ್ ಆಗಿದೆ. ಟೈಮ್ ಎಷ್ಟು ಗೊತ್ತಾ ಗೈಸ್? ಫೋನ್ ಕೊಡು. 6:50 ಆಗಿದೆ, ಸಂಜೆ 6:50. ಯಾವುದೋ ಒಂದು ಬ್ಲಾಗಲ್ಲಿ ಎಷ್ಟೊಂದು ಜನ ಏನು ಅಂದ್ಕೊಂಡಿದ್ರು ಗೊತ್ತಾ, ಸ್ಕೈ ಕಂಪ್ಲೀಟ್ ಬ್ಲೂ ಆಗಿರಲಿಲ್ಲ, ಆ ಮಿಡ್ ಬ್ಲೂ ಥರ ಇತ್ತು. ಎಷ್ಟೊಂದು ಜನ ಅದನ್ನು ಬೆಳಗಿನ ಜಾವ ಎದ್ದು ನಾನು ಜಿಮ್ಗೆ ಹೋಗ್ತಿದ್ದೀನಿ ಅಂತ ಅನ್ಕೊಬಿಟ್ಟಿದ್ದಾರೆ ಗೈಸ್. ಅದು ಹಳೇ ವ್ಲಾಗು, ನಾವು 3 ಜನ ಜಿಮ್ಗೆ ಹೋಗ್ತಾ ಇದ್ವಿ. ಸೊ ಎಷ್ಟೊಂದು ಜನ ಅದನ್ನು ಬೆಳಗಿನ ಜಾವ ಜಿಮ್ ಅಂತ ಅಂದ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ನಮ್ಮ ಜೀವನದಲ್ಲೇ ನಾವು ಬೆಳಗಿನ ಜಾವ ಜಿಮ್ ಅಷ್ಟು ಬೆಳಗ್ಗೆ ಹೋಗಿಲ್ಲ. 4 ಗಂಟೆ ಹಾಂ ಹೋಗಿದ್ದಾಳಂತೆ. ನಾನಂತೂ ಹೋಗಿಲ್ಲ ಗೈಸ್. ಮುಂದಕ್ಕೆ ಹೋಗ್ತೀನೋ ಇಲ್ವೋ ಅದು ಗೊತ್ತಿಲ್ಲ. ಬೆಳಗಿನ ಜಾವ ಜಿಮ್ ಅಲ್ಲ, ಈವ್ನಿಂಗ್ ಜಿಮ್ಮು. ಮತ್ತು ಈಗ ಇನ್ನೇನಿಲ್ಲ, ಸೆಂಟ್ರಲ್ಗೆ ಹೋಗ್ತಾ ಇದ್ವಿ. ಯಾಕೆಂದರೆ ಕೆಫೆ ಹಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾವೇನೇನು ಮಾಡ್ತೀವಿ ಅಂತ ಅರ್ಧ ನನ್ನ ಬ್ಲಾಗಲ್ಲಿ, ಅರ್ಧ ನಮ್ಮ ಸಂಧ್ಯನ ಬ್ಲಾಗಲ್ಲಿ ನೋಡ್ಕೋಬೋದು. ನಮ್ಮ ಸಂಧ್ಯಾ ಆಮೇಲೆ ಸಿಗ್ತಾಳೆ ನಿಮಗೆ ಕಂಪ್ಲೀಟಾಗಿ ಮಾತಾಡ್ತೀನಿ. ಚಾನಲ್ ಓಪನ್ ಮಾಡಬೇಕಾ ಗೈಸ್? ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಜಾನ್ವಿ ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಾ ಬೇಡವಾ ಅಂತ. ಇದು ಹಾಕ್ಬೇಡ ಬ್ರೋ, ನಮ್ಮಮ್ಮ ನೋಡ್ತಾರೆ. ಏನಂತೆ ಆಂಟಿ ಇಳಿಸ್ತಾವಳೆ ನೋಡು. ಆಂಟಿ ನಾನು ಬೆಳಗ್ಗೆ ನಿಮ್ಗೆ ಏನೋ ಒಂದು ಹೇಳ್ದೆ ಗೊತ್ತಾ, ಆಂಟಿ ನಿಮ್ಮ ಮಗಳು ಡಯಟ್ ನಡೀತಿದೆ ಅಂತ. ನಾನು ಉತ್ತರ ಕೊಡಲಿಲ್ವಲ್ಲ ಆಂಟಿ? ಯಾಕೆ ಹೇಳಿ? ನಾನು ಬಾಯಲ್ಲಿ ಉತ್ತರ ಕೊಡಲಿಲ್ಲ, ನಾನು ವಿಡಿಯೋ ಮೂಲಕ ಉತ್ತರ ಕೊಡ್ತಾ ಇದ್ದೀನಿ. ನಿಮ್ಮ ಮಗಳು ನಮ್ಮದು ಯೂಟ್ಯೂಬ್ ಚಾನಲ್ ಬೇಕಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸದ್ಯಕ್ಕೆ ನಮ್ಮ ಜಾನ್ಸಿ ಇಲ್ಲಿ ಯಾಕೆ ಬರೋಣ ಆಗ್ತಿದೆಯಾ? ನಾನು ಓಪನ್ ಮಾಡಲ್ಲ ನೋಡಿ, ಡಿಮೋಟಿವ್. ಯಾರು ಕಮೆಂಟ್ ಮಾಡಲ್ಲ ಇದನ್ನ. ಅದಕ್ಕೆ ಅದನ್ನ ಹಾಕ್ಬೇಡ, ಸುಮ್ಮನೆ ನಾನು ಹೇಳ್ತೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಬೇಕು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ದೀನು. ತಿನ್ಸಿ ಅಲ್ಲ ಗೈಸ್, ತಿಳಿಸಿ. ನಾನು ಒಂದು ಓಪನ್ ಮಾಡ್ತೀನಿ. ಸರಿ, ಓಪನ್ ಮಾಡಕ್ಕೆ ನಾನು ಕಾಸು ಕೊಡ್ಬೇಕಾ ಗೈಸ್? ಹಿಂಗೆಲ್ಲ ಅಂದ್ಬಿಟ್ಟ ಯೂಟ್ಯೂಬ್ಗೆ ಓಪನ್ ಮಾಡ ಗೈಸ್. ಅವಳನ್ನ ಬಿಡಿ. ಸೊ ನಮ್ಮ ಗ್ರೂಪಲ್ಲಿ ಸದ್ಯಕ್ಕೆ ಒಬ್ರು ಮಿಸ್ ಆಗಿದ್ದಾರೆ. ಯಾರು ಅಂದರೆ ಜಾನ್ಸಿ ಸುಮ್ಮನಿರೋ. ನಮ್ಮ ಗ್ರೂಪಲ್ಲಿ ಒಬ್ರು ಮಿಸ್ ಆಗಿದ್ದಾರೆ. ಸೊ ಅದು ಜಾನ್ಸಿ ಸದ್ಯಕ್ಕೆ ಎಲ್ಲೋ ಹೋಗಿದ್ದಾಳೆ. ಅದಕ್ಕೆ ನಾವೇ ಬಂದಿದ್ದೀವಿ. ಶೀಲ್ ಜಾಯ್ನ್ ಅಸ್ ಟು ನೈಟ್. ಸೊ ನೈಟೆಲ್ಲ ಹಚ್ಚಿ ಹೋಗ್ತಾಳೆ ನೋಡಿ ಗೈಸ್. ಅಪ್ಪ ಅಮ್ಮ ವ್ಲಾಗ್ ನೋಡ್ತಿದ್ರೆ ಇವಳು ಬರಲ್ವಾ ನನ್ನ ಜೊತೆ? ಟು ನೈಟ್ ಅಟ್ ಹೋಮ್. ಎಕ್ಸಾಕ್ಟ್ಲಿ. ನೋಡಿ ಗೈಸ್, ಬರ್ರಿ. ಬೆಳಗ್ಗೆಯಿಂದ ಯಾಕೋ ನಮ್ಮ ಜಾನ್ವಿಗೆ ಹುಚ್ಚಿಡ್ದ್ಬಿಟ್ಟಿದೆ. ತಿಂದಿ ನೋಡಿ ಆಂಟಿ, ಝೂಮಲ್ಲಿ ತೋರಿಸ್ತಾ ಇದ್ದೀನಿ. ಡಯಟ್ ಏರ್ ಫ್ರೈಡ್ ಸಮೋಸ. ಹೌದು, ಅವ್ರ ಟ್ರೈನರ್ ಇದನ್ನೇ ತಿನ್ನು ಅಂತ ಹೇಳಿದ್ರಂತೆ, ಅದಕ್ಕೆ ತಿಂತಾ ಇದ್ದಾಳೆ. ಇವಾಗ ನಾವು ಮಾವಲ್ ಆರ್ಕಲ್ಲಿದ್ದೀವಿ. ಎಸ್ ಗೈಸ್, ಎಸ್ ನಮ್ಮ ಹುಡುಗಿ ಮಿಸ್ ಮಾಡ್ಕೊಂಡಿದ್ಲು. ಸೊ ಗೈಸ್ ನೋಡಿ ಗೈಸ್, ವೆನ್ ಬ್ಲಾಗರ್ ಮೀಟ್ಸ್ ಬ್ಲಾಗರ್ ಇದೆ ಗೈಸ್ ಆಗೋದು. ಗೈಸ್ ನಮ್ಮ ಸಂಧ್ಯಂಗೆ ಒಂದು ಅಡ್ವಾಂಟೇಜ್ ಏನಂದರೆ, ಸಂಧ್ಯಂಗೆ ಪಿಂಕ್ ಕಲರ್ ಅಡಿಡಾಸ್ ಬೇಕಂತೆ. ಪಿಂಕ್ ಕಲರ್ ಸಾಂಬಾಸ್. ಏನು ಬಂದರೆ ಇರು ಆಚೆ ಬಂದರೆ 1000 pounds ಖಾಲಿ. ಹೌದು ಗೈಸ್, ನೋಡಿ ಗೈಸ್, ಈ ಹೆಣ್ಮಕ್ಳು ಏನು ಮಾತಾಡ್ತಾರೆ? 1000 pounds ಅಂತ ಗೈಸ್. ನೋಡಿ ಗೈಸ್, ಇವಳು ಇಷ್ಟು ದಿನ ಈ ವ್ಲಾಗಲ್ಲಿ ಮಾತಾಡ್ತಿದ್ಲಲ್ವ, ಇವಾಗ ಅದ್ಯಾವುದೋ ಹೊಸ ಥರ ನ್ಯೂ ವ್ಲಾಗರ್. ಎಕ್ಸಾಕ್ಟ್ಲಿ ಗೈಸ್, ಅದೇ
ನನ್ನ ತಮ್ಮಂಗೆಲ್ಲ ಲಂಡನ್ನಿಂದ ಗಿಫ್ಟ್ ಕಳಿಸಿದ್ನಲ್ಲ ನಮ್ಮ ಮನೆಯವ್ರಿಗೆ ಇಲ್ಲಿಂದಾನೆ. Hi guys, welcome back to series London Diaries. ಎಲ್ಲರೂ ನೋಡಿ ನಂಗೆ ಅವ್ರು ನೋಡ್ತಾ ನಂಗೆ ಭಯ ಆಗ್ತಾ ಇದೆ. ಯಾಕೆ? I'm scared where they'll snatch off the phone. ನಂದ ಹ್ಞೂ ನನಗೆ ಸ್ವಲ್ಪ ಅಭ್ಯಾಸ ಗೈಸ್, ಸೆಂಟ್ರಲ್ ಲಂಡನ್ನಲ್ಲೇ ವ್ಲಾಗ್ ಮಾಡಿ ಮಾಡಿ ತುಂಬ ಧೈರ್ಯದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡೋಣ ಸದ್ಯಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ ಅವಳು. ವಿ ಆರ್ ಗೋಯಿಂಗ್ ಟು ಪ್ರೈಮಾರ್ಕ್ ಫಸ್ಟ್. ಸುಮ್ಮನೆ ಏನೋ ತಗೊಳಕ್ಕೆ. ಹಾಂ, ಪ್ರೈಮಾರ್ಕ್ ಆದ್ಮೇಲೆ ವಿ ಆರ್ ಗೋಯಿಂಗ್ ಟು ಪ್ರೈಮಾರ್ಕ್ ಇಸ್ Some ಲೈಕ್ desert shop. ರಿಚುವಲ್ಸ್. ನಮಗೆ ಹೊರ್ಗಡೆಗೆ ಬಂದಾಗ ಸೆಂಟ್ರಲ್ಗೆ ಬಂದರೆ ಸುಮ್ಮನೆ ನ್ಯೂ ಕಲೆಕ್ಷನ್ಸ್ ಏನು ಅಂತ ನೋಡೋದು. ಆಮೇಲೆ ಡೆಸರ್ಟ್ ಶಾಪ್ಸ್ಗೆ ಹೋಗಿ ಆಮೇಲೆ ಮಾಚಾ ಕುಡಿಬೇಕು. ಡೂಡ್ ಕೇಕ್ ತಿನ್ಬೇಕು. ಅವಳು ಅವಾಗಿಂದ ಅಷ್ಟು ಮಾತಾಡಲ್ಲ ಅಂದ್ಬಿಟ್ಟು ಮೈಕಾರು ಅಟ್ಲೀಸ್ಟ್ ಆಫ್ ಮಾಡ್ಕೋಬೇಕು ತಾನೆ. ನಾವು ಇಲ್ಲಿ ಮಾತಾಡ್ಬೇಕಾದ್ರೆ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಅದು ಬಂದಿರುತ್ತೆ. ಜಾನ್ವಿ ಮಾತಾಡಲ್ಲ ಅಂದ್ಬಿಟ್ಟು ನನ್ನ ಮೈಕಲ್ಲಿ ನೀನು ಮಾತಾಡ್ಬಿಟ್ಟು ಆನ್ ಆಗಿಲ್ಲ. ಗೈಸ್ ಸಂಡೇ ಗೈಸ್, ಇವತ್ತೆಲ್ಲ ಶಾಪ್ ಕ್ಲೋಸ್ ಆಗಿಬಿಟ್ಟಿದೆ. ಲೇಟಾಗಿ ರಿಯಲೈಸ್ ಆಗ್ತಿದೆ. ಸೊ ಇವಾಗ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಎಲ್ಲ ಜನ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ. ಬನ್ನಿ ಬೇರೆ ಕಡೆ ಓಡೋಗೋಣ. ಇವಾಗ ನಾವು ಪ್ರೈಮಾರ್ಕ್ ಹೋಗೋಣ ಅಂದ್ಕೊಂಡು ಹೋದ್ವಿ ಈಚೆಗಡೆ. ಬದ್ದೆ ನಾವು ಮರ್ತೆ ಹೋದ್ವಿ ಇವತ್ತು. ಅದು ಮೈಕ್ ಆನ್ ಆಗಿಲ್ಲ ನಿಂದು. ಸೀನ್ ಏನಂದರೆ ಪ್ರೈಮಾರ್ಕ್ ಹೋಗೋಣ ಅಂದ್ಬಿಟ್ಟು ಹೋದ್ವಾ. ಪ್ರೈಮಾರ್ಕ್ ಓಪನ್ ಇರುತ್ತೆ ಅಂತ ಅಂದ್ಕೊಂಡು ಇವಳು ನಮ್ಮನ್ನ ಆ ಜಾಗಕ್ಕೆ ಕರ್ಕೊಂಡು ಹೋದ್ಲು. ಬಟ್ ದೆನ್ ಅನ್ಫಾರ್ಚುನೇಟ್ಲಿ ಅದು ಕ್ಲೋಸ್ ಆಗಿತ್ತು. ಯಾಕೆ ಅಂದರೆ ಇವತ್ತು ಸಂಡೇ. ಸೊ ಇವಾಗ ವಿ ಶುಡ್ ಕಂಟಿನ್ಯೂ ವಿತ್ ಆರ್ ಕೆಫೆ ಹಾಪಿಂಗ್. ಸೊ ಇವಾಗ ಟ್ರೈನ್ ಬರೋಕ್ಕೋಸ್ಕರ ಕಾಯ್ತಾ ಇದ್ದೀವಿ. ನೆಕ್ಸ್ಟು ಇನ್ನೊಂದು 2 ಸ್ಟಾಪ್ ಆದಮೇಲೆ ಇಳ್ಕೊಂಡು. ಎಲ್ಲ ಕ್ಲೋಸ್ಡಾ? ಎಲ್ಲ ಕ್ಲೋಸ್ ಆಗಿದೆ. ಬರೀ ರೆಸ್ಟೋರೆಂಟ್ಸ್ ಮಾತ್ರ ಓಪನ್ ಇರುತ್ತೆ. ಏನು ಮಾಡ್ತೀವೋ ಏನೋ, ಪ್ಲ್ಯಾನ್ ಎಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಟ್ರೈನ್ ನೋಡಿ ಎಷ್ಟು ವೇಗದಲ್ಲಿ ಬರುತ್ತೆ ಇಲ್ಲಿ. ಹಾಯ್ ಸಂಧ್ಯಾ. ಫೈನಲಿ ಬಂದ್ವಿ. ಈ ಸ್ಟೇಷನ್ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಗೈಸ್. ವಾವ್, ಇರಿ ಗೈಸ್, ನಿಮಗೂ ಕಾಣಿಸುತ್ತೆ. ಇರಿ ನೋಡಿ ಗೈಸ್, ಒನ್ ಆಫ್ ದ ಬೆಸ್ಟ್ ಸ್ಟೇಷನ್ ಐ ಫೀಲ್. ಗೈಸ್ ನೋಡಿ ಗೈಸ್ ಹೆಂಗಿದೆ ಅದು. ಫುಲ್ ಎಷ್ಟು ರಿಯಲಿಸ್ಟಿಕ್ ಆಗಿ ಅನ್ಸುತ್ತೆ ಅಂದರೆ ಇದೆಲ್ಲ. ಗೈಸ್ ನೋಡಿ, ವಾವ್. ಗೈಸ್ ಯಾಕೋ ಆಫ್ ಮಾಡಿಬಿಟ್ರು ನಾವು ಬಂದ್ವಿ ಅಂತ. ನೋಡಿ ಗೈಸ್ ಎಷ್ಟು ಕ್ಯೂಟ್ ಆಗಿದೆ. ಓ ಮೈ ಗಾಡ್, ಫುಲ್ ಬಟರ್ಫ್ಲೈಸ್. ಗೈಸ್ ಅಲ್ಲಿ ನೋಡಿ ಅದೆಷ್ಟು ರಿಯಲಿಸ್ಟಿಕ್ ಆಗಿದೆ. ಏನೋ ಅಲ್ಲಿ ರಿಯಲ್ ಆಗಿ ಬಾಲ್ಕನಿ ಇದೆ ಅಂತ ಅನ್ಸುತ್ತೆ. ವಾವ್ ಗೈಸ್, ಅಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ನೆಲದ ಮೇಲೆಲ್ಲ ಸ್ಟಾರ್ ಥರ ಕಾಣಿಸ್ತಿದೆ. ಸೊ ದಿಸ್ ಇಸ್ ಟೋಟ್ನಮ್ ಕೋರ್ಟ್. ಅಯ್ಯೋ ಹೋಗ್ಬಿಡ್ತಲ್ಲ ಇಲ್ಲಿ. ಅಲ್ಲೇ ಹೋಗೋಣ, ಅಲ್ಲೇ ಚಿಟ್ಟ ಚೆನ್ನಾಗಿದೆ. ಬನ್ನಿ ಗೈಸ್. ಗೈಸ್ ನನಗೆ ಜಾಸ್ತಿ ಏನು ರಿಯಲಿಸ್ಟಿಕ್ ಆಗಿ ಅಂತ ಅನಿಸಿದ್ದು ಅಂದರೆ ಅದು ನೋಡಿ ಸೇಮ್ ಯಾವುದೋ ಬಾಲ್ಕನಿ ಥರ ಅನಿಸ್ತಿದೆ. ಬಟ್ ಬಾಲ್ಕನಿ ಅಲ್ಲ ಅದು. ಇಟ್ ಇಸ್ ಜಸ್ಟ್ ದ ಪ್ರೊಜೆಕ್ಟರಿಂದ ಬಿಟ್ಟಿರೋದು. ನೋಡಿ, ಲಂಡನಲ್ಲಿ ಯಾರಿದ್ದೀರೋ ದಯವಿಟ್ಟು ಟೋಟ್ನಮ್ ಕೋರ್ಟ್ಗೆ ಬಂದು ವಿಸಿಟ್ ಮಾಡಿ. ನೋಡಿ ಗೈಸ್ ಎಷ್ಟು ಬಟರ್ಫ್ಲೈಸ್ ಹಾರೋಗ್ತಾ ಇದೆ. ಸ್ಪೇಸಲ್ಲಿದ್ದೀವಿ ಗಾಯ್ಸ್. ನಾಸಾ ನಿಮ್ಮೆಲ್ಲರಿಗೂ ಒಂದು ಬಿಲ್ಡಿಂಗ್ ತೋರಿಸ್ತೀನಿ. ಅದೆಷ್ಟು ಉದ್ದ ಇದೆ ಅಂತ ಅಂದರೆ ರೈಟ್ ನೆಕ್ಸ್ಟು ಟೋಟ್ನಮ್ ಕೋರ್ಟ್ ಇದಿರೋದು. ಅಂದರೆ ಟೋಟ್ನಮ್ ಕೋರ್ಟ್ ಮೆಟ್ರೋ ಸ್ಟೇಷನಲ್ಲಿದೆ. ಇಲ್ಲಿ ಬಂದು ಅದೇ ಇಲ್ಲೆಲ್ಲ ಫುಲ್ಲು ಇದೇನಂತ ಕರೀತಾರೆ ನನಗೂ ಗೊತ್ತಿಲ್ಲ. ಸಂಧ್ಯಾ, ಬೈ ಎನಿ ಚಾನ್ಸ್ ಡೂ ಯು ನೋ ವಾಟ್ ಇಸ್ ಇಟ್ ಕಾಲ್ಡ್? ಸಮ್ ಶೋ, ಲೈಟ್ ಶೋ ಥರ ಅಂದ್ಕೊಂಡಿದ್ದೀವಿ. ಸೊ ಇದೇನೋ ಒಂದು ಥಿಯೇಟರ್ ಶೋ ಥರ ಇದು. ಗೈಸ್ ಲಂಡನ್ನ ತೋರಿಸ್ತಾ ಇದ್ದಾರೆ ನೋಡಿ. ಸಮ್ಮರ್ ಟೈಮಲ್ಲಿ ಹೆಂಗೆ ಚೆರಿ ಬ್ಲಾಸಮ್ ಆಗುತ್ತೆ ಅಂತ ಅದೇ ಥರ ಇರುತ್ತೆ ವಿಂಟರ್ ಟೈಮಲ್ಲಿ.
ಸ್ಪ್ರಿಂಗ್ ಬಂದಾಗ ಫುಲ್ ಚೆರಿ ಬ್ಲಾಸಮ್ ಆಗುತ್ತೆ. ಎಕ್ಸಾಕ್ಟ್ ಅದೇ ನೋಡಿದೆ ನೋಡಿ, ಇವಾಗೆಲ್ಲ ಗ್ರೀನ್ ಆಗುತ್ತೆ. ಪಿಂಕ್ ಫ್ಲವರ್ಸ್ ಎವ್ರಿವೇರ್ ಇನ್ ಲಂಡನ್. ನಮ್ಮ ಮಕ್ಕಳು ನಿಂತ್ಕೊಂಡು ಹ್ಯಾಂಡ್ನ ವೇವ್ ಮಾಡ್ತಾ ಇದ್ರೆ ಆ ಥರ ಫುಲ್ಲು ಪೆಟಲ್ಸ್ ಎಲ್ಲ ಕೆಳಗೆ ಬೀಳುತ್ತೆ ಅಂತ. ವೇವ್ ಯುವರ್ ಹ್ಯಾಂಡ್ ಅಂತ ಇದೆ ನೋಡಿ ಅಲ್ಲಿ. ಸೊ ಇವಾಗ ಮರ ಗ್ರೋ ಆಗುತ್ತೆ. ಪಾಪ ಹುಡ್ಗಂಗೆ ಮಾಡೋಕ್ಕೆ ಬರ್ತಿಲ್ಲ. ಹಾಂ ನೋಡಿ ನೋಡಿ, ಅವ್ನು ನಮ್ಗೆ ಮಾಡಿದ ತಕ್ಷಣ ಮರ ಗ್ರೋ ಆಗ್ತಿದೆ ನೋಡಿ. ಬೆಳೀತು ಬೆಳೀತು. ದಿಸ್ ಇಸ್ ದ ಶಾಪ್. ಇಲ್ಲಿ ನಾವು ಡೆಸರ್ಟ್ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಇದಲ್ವಾ? ಓ ಸಾರಿ ಗೈಸ್, ಇದಲ್ಲ ಇದು. ತುಂಬ ಜನ ಇದ್ದಾರೆ. ಒಬ್ಬರು ಕ್ರೀಮ್ ವಿತ್ ಫ್ರೆಶ್ ಸ್ಟ್ರಾಬೆರೀಸು, ಒಬ್ಬರು ಕ್ರೀಮ್ ವಿತ್ ಬ್ರೌನ್ ಶುಗರ್ ಬಬಲ್. ಇದರ್ ವೇ ವಿ ನೀಡ್ ಟು ಮೇಕ್ ರೀಲ್. ನಾವು ಹೇರ್ ಫೋರ್ ಎಗ್ ಬಂದಿದ್ವಿ. ಸೊ ದಿಸ್ ಇಸ್ ಒನ್ ಆಫ್ ದ ನೈಸ್. ನೋಡಿ ಗೈಸ್, ಇಲ್ಲಿ ಬೀಪ್ ಆಯಿತು. ದಟ್ ಮೀನ್ಸ್ ನಮ್ಮ ಆರ್ಡರ್ ರೆಡಿ ಇದೆ ಅಂತ. ಸೊ ಬನ್ನಿ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗೋಣ. ರೆಡಿ ಆಗಿದೆ, ಕಲೆಕ್ಟ್ ಮಾಡ್ಕೊಂಡು ಸಿಗ್ತೀವಿ. ನಮ್ಮ ಸಂಧ್ಯಾ ಎಷ್ಟು ಧೈರ್ಯ ಮಾಡಿ ಫೋನ್ನ ಅಲ್ಲಿಟ್ಟಿದ್ದಾಳೆ. ಸೊ ಇಬ್ಬರು ರಿವ್ಯೂ ಕೊಡ್ತಾ ಇದ್ದಾರೆ. Something very different. ಏನೋ ನನಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದಾಗ ಅನಿಸ್ತಿದೆ. ತಿನ್ಸೋದು ಇದರಲ್ಲಿ ಏನೂ ಇಲ್ಲ. ಅದ್ರಲ್ಲಿ ಚಾಕ್ಲೇಟ್ ಇದೆ. ಸೊ ಐ ಕ್ಯಾನ್ ಗೆಟ್ ಸಮಥಿಂಗ್ ಚಾಕ್ಲೇಟ್. ಇದರಲ್ಲಿ ಏನೂ ಇಲ್ಲ, ಚೆನ್ನಾಗಿಲ್ಲ. ಏನಿದು? ಆರ್ಡರ್ಡ್ ಬೈ ಜಾನ್ವಿ. ಇದೇನೋ ಪಿಸ್ತಾಚೋ ತಾನೆ. ಈ ಪಿಸ್ತಾಚೋ ಚೆನ್ನಾಗಿಲ್ಲ. ನಟೆಲ್ಲ ತೋರ್ಸು. ನಟೆಲ್ಲ ಸೂಪರ್ ಆಗಿದೆ. ಗೈಸ್, ಒಂದು ಸ್ವಲ್ಪ ಕ್ರೀಮ್ ಕೊಟ್ಟಿದ್ದಾರಲ್ಲ, ಅದನ್ನು ಸ್ವಾಶ್ ಮಾಡಿ ಸ್ವಲ್ಪ ಸೂಫ್ಲೆ ಎತ್ಕೊಂಡು ವಿತ್ ಸ್ಟ್ರಾಬೆರಿ. ನೋಡಿ ಗೈಸ್, ಆ ಹುಡುಗಿ ನನ್ನ ಜಾರಾ ಜಾಕೆಟ್ ಹಾಕೊಂಡು ಹೋಗ್ತಾ ಇದ್ದಾಳೆ. ನಂದಲ್ಲ, ಐ ಮೀನ್ ನನ್ನ ಥರದ್ದೇ. ನಾನು ತೊಗೊಂಡೆ ಅಂತ ಸಂಜನಾ ತೊಗೊಂಡ್ಲು, ನಾನು ತೊಗೊಂಡೆ ಅಂತ ಜಾನ್ವಿ ತೊಗೊಂಡ್ಲು. ನಾನು ತೊಗೊಂಡಿದ್ದೆ ಬೆಂಗಳೂರಲ್ಲಿ. ಸೊ ಇಲ್ಲಿ ಲಂಡನ್ಗೆ ಬಂದಮೇಲೆ ನನ್ನ ಹತ್ರ ಇದೇ ಥರ ಇದೆ. ವಾವ್ ಜಾನ್ವಿ, ನಾನು ಇದಕ್ಕೆ 5K ಕೊಟ್ಟೆ ಅಂದಾಗ ಇಲ್ಲಿ ಬರೀ 2K ಇತ್ತು ಅಂತ ನಮ್ಮ ಜಾನ್ವಿ ಲೆಟ್ಸ್ ಗೋ ಅಂದ್ಬಿಟ್ಟು ತೊಗೊಂಡ್ಲು. ಸೊ ಸದ್ಯಕ್ಕೆ ತಿಂತಾ ಇದ್ದೀವಿ. ನಮ್ಮ ಸಂಧ್ಯಾ ನೋಡಿ ಧೈರ್ಯ ಮಾಡಿ ಫೋನ್ನ ಎಲ್ಲಿಟ್ಟಿದ್ದಾಳೆ. ಅವು ಇಲ್ಲಿ ಮತ್ತೆ ಚೈನಾ ಟೌನ್ಗೆ ಬಂದಿದ್ದೀವಿ. ಯಾಕೆ ಅಂದರೆ ನಾವೇನೋ ಒಂದು ತಿನ್ನಬೇಕಿತ್ತು, ತಿಂದಿರಲಿಲ್ಲ. ಸೊ ತಿನ್ನೋಕ್ಕೆ ಅಂತ ಬಂದಿದ್ವಿ. ನಾನು ಚೈನಾ ಟೌನಿಗೆ ಬಂದಾಗ ಇಟ್ ವಾಸ್ ವಿಂಟರ್. ಎಲ್ಲ ಚಳಿಲಿ ಬೇಜಾರಾಗೋಗಿದ್ರು. ಸೊ ಇವಾಗ ಸಮ್ಮರ್ ಅಲ್ವಾ, ಎಲ್ಲ ಖುಷಿಯಾಗಿ ಬಂದಿದ್ದಾರೆ ಚೈನಾ ಟೌನ್ಗೆ. ನೋಡಿ ಅವ್ರ ಹತ್ರ ಇರೋಂಥ ಡಾಗ್ನ ನೋಡಿ ಗೈಸ್ ಹೆಂಗಿದೆ. ಯಪ್ಪ ಎಷ್ಟು ಸ್ಕೇರಿ ಆಗಿದೆ. ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ರಶ್ ಇದೆ ಗೈಸ್ ಎಲ್ಲ ಕಡೆ. ಸೊ ನಾವಿವಾಗ ಸದ್ಯಕ್ಕೆ ಸ್ವೀಟ್ ತಿಂದ್ವಿ ಅಲ್ವಾ, ಏನಾದ್ರು ಖಾರ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ ಹುಡ್ಕೊಂಡು. ನಾವು ಮೇನಾಗಿ ಚೈನಾ ಟೌನ್ಗೆ ಅಂತ ಬಂದಿಲ್ಲ ಇವತ್ತು, ಬಟ್ ಹಾಗೆ ಡಿಫ್ರೆಂಟ್ ಫುಡ್ಸ್ನ ಟ್ರೈ ಮಾಡೋಣ. ಇವಳಿಗೆ ಗ್ರೀನ್ ಟೀ ಐಸ್ ಕ್ರೀಮ್ ಬೇಕಿತ್ತಂತೆ, ಬಟ್ ಅದು ಕ್ಲೋಸ್ ಆಗಿದೆ. ಗೈಸ್ ನೋಡಿ ಎಷ್ಟು ಕ್ಯೂಟ್. ಅದೇ ಜಾನ್ವಿನೂ ನೋಡಿ ಅವ್ರ ಜೊತೆ ಹೋಗ್ತಾ ಇದ್ದಾಳೆ. ಅವ್ರು ಎಷ್ಟು ಕ್ಯೂಟಾಗಿ ಡ್ರೆಸ್ಅಪ್ ಆಗಿ ಹೋಗ್ತಾ ಇದ್ದಾರೆ. ಅದ್ರ ಜೊತೆ ನಮ್ಮ ಜಾನ್ವಿನೂ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ಒಂದು ಡಂಪ್ಲಿಂಗು, ಒಂದು ಬಾವ್. ಯಾ ವಿಲ್ ಗೋ ವಿತ್ ದಿಸ್. ಸೊ ಇದ್ರದ್ದು ಶಾಪ್ ಬಂದು ಇದೆ ನೋಡಿ. ಸೊ ವಿ ಆರ್ ವಿತ್ ಬ್ಲಾಗರ್ ಸಂಧ್ಯಾ ರೆಡ್ಡಿ. ಸೊ
ಬನ್ನಿ ಹೋಗೋಣ. ತೆಲುಗು ಬೇಕು ಅಂದರೆ ಸಂಧ್ಯಾ ರೆಡ್ಡಿ ಬ್ಲಾಗ್ ನೋಡಿ, ಕನ್ನಡ ಬೇಕು ಅಂದರೆ ಸಿರಿ ಲಂಡನ್ ಡೈರೀಸ್ ನೋಡಿ. ಗೈಸ್, ನಮ್ಮ ಜಾನ್ವಿ ಅಂತ ಬುದ್ಧಿವಂತೆ ಅಂದರೆ ಒಂದು ಅಂಗಡೀಲಿ ಮೆನ್ಯೂ ನೋಡಿ, ಸಾರಿ ಆ ಅಂಗಡಿಗೆ ಹೋಗಿ ನಿಂತಿದ್ದಾಳೆ. ಬಟ್ ಅದು ಅನ್ಫಾರ್ಚುನೇಟ್ಲಿ ಈ ಅಂಗಡಿ. ಸೊ ಇದ್ರೊಳಗಡೆ ಹೋಗ್ಬೇಕು ನಾವು. ಹೋಗೋಣ ಬನ್ನಿ. You need this chair? You need it? Oh, sorry. Yes, you can take that one. Thank you. ಇಲ್ಲೂ ಕೂಡ ಸೇಮ್ ಥಿಂಗ್ ಕೊಟ್ಟಿದ್ದಾರೆ. ಇಟ್ ಇಸ್ ಅ ಬಝಿಂಗ್ ಮಷೀನ್. ಸೊ ಇದರಲ್ಲಿ ಬೀಪ್ ಬಂದಿದ ತಕ್ಷಣ ನಮ್ಮ ಆರ್ಡರ್ ರೆಡಿ ಆಗಿದೆ ಅಂತ ನಾವಲ್ಲಿ ಹೋಗಿ ಕಲೆಕ್ಟ್ ಮಾಡಬೇಕು. ಸೊ ಕಾಯ್ತಾ ಇದ್ದೀವಿ ಆರ್ಡರ್ ಮಾಡಿ. ಏನೇನು ಆರ್ಡರ್ ಮಾಡಿದ್ವಿ? Pan fried chicken dumplings and chow mein. ಆರ್ಡರ್ ಮಾಡಿದ್ದೀವಿ, ಬರೋ ತನಕ ಕಾಯ್ತಾ ಇದ್ದೀವಿ. ಸೊ ಲೆಟ್ಸ್ ಬಂತು ಗೈಸ್. ಚಿಕನ್ ಒಳಗಡೆ ಹೋಗಿದ್ವಲ್ಲ, ನಾವು ನೂಡಲ್ಸ್ ತೊಗೊಂಡ್ವಿ ಮತ್ತು ಚಿಕನ್ ಡಂಪ್ಲಿಂಗ್ಸ್ ತೊಗೊಂಡ್ವಿ. ಚಿಕನ್ ಡಂಪ್ಲಿಂಗ್ಸ್ ಇಸ್ ನಥಿಂಗ್ ಬಟ್ ಮೋಮೋಸ್ ಥರನೇ. ಸೊ ಚೈನಾದವರು ಅದನ್ನು ಡಂಪ್ಲಿಂಗ್ಸ್ ಅಂತ ಕರೀತಾರೆ. ನನಗೂ ಗೊತ್ತಿಲ್ಲ. ನಾವು ತೊಗೊಂಡಿದ್ದು ಚಿಕನ್ ಡಂಪ್ಲಿಂಗ್ ತಾನೇ? ಎಸ್, ಹಾಂ, ಫ್ರೈಡ್ ಚಿಕನ್ ಡಂಪ್ಲಿಂಗ್. ಪ್ಯಾನ್ ಫ್ರೈಡ್ ಚಿಕನ್ ಡಂಪ್ಲಿಂಗ್ ತೊಗೊಂಡ್ವಿ. ಚೆನ್ನಾಗೇ ಇರಲಿಲ್ಲ ಗೈಸ್. ಸ್ಪೈಸಿ ಮಾಡಿ ಅಂತ ಹೇಳಿದ್ಲು ಪಾಪ ಇವಳು. ಅದೇನು ಸ್ಪೈಸಿ ಮಾಡಿದ್ರು, ಉಪ್ಪಿಲ್ಲ, ಖಾರ ಇಲ್ಲ, ಏನೂ ಇರಲಿಲ್ಲ ಆ ನೂಡಲ್ಸಲ್ಲಿ. ಏನೇ ಆದರೂ ನಮ್ಮ ದೇಶದ ಊಟನೇ. ಇವಾಗ ಇನ್ನೊಂದು ಶಾಪಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಐಸ್ ಕ್ರೀಮ್ ಮಾಚಾ ಸಿಗುತ್ತೆ. ಸೊ ಬನ್ನಿ ಹೋಗೋಣ. ಸೊ ಇದನ್ನು ಜಾನ್ವಿ ತಿನ್ನಬೇಕು ಅಂತ ಆಸೆ ಪಟ್ಟಿದ್ಲು. ಇದಲ್ಲ, ಬದೇನ್ ಐಸ್ ಕ್ರೀಮ್ ಇಲ್ಲಿ ಹಾಕಿಲ್ಲ. ನೋಡು ಯಾಕೆ ಚೆನ್ನಾಗಿರುತ್ತೆ ಗೈಸ್. ಇದೇ ತೊಗೋತಿರೋದವಳು. ನಾವು ಇಲ್ಲಿ ಕೊರಿಯನ್ ಶಾಪಿಗೆ ಬಂದ್ವಿ, ವೇರ್ ಯು ಗೆಟ್ ಆಲ್ ದ ಸ್ಕಿನ್ ಕೇರ್ ಆ್ಯಂಡ್ ಎವ್ರಿಥಿಂಗ್. ನೋಡಿ ಗೈಸ್ ಎಷ್ಟು ಕ್ಯೂಟಾಗಿದೆ. ಇದು ತುಂಬ ಕ್ಯೂಟಾಗಿದೆ, ತೊಗೊಳ್ಳೋಣ ಅಂದ್ಕೊಂಡೆ. ಪ್ರೈಸ್ ನೋಡಿ ಶಾಕ್ ಆದೆ. ನೋಡಿ ಗೈಸ್, 34 ಪೌಂಡ್ಸ್ ಅಂತೆ. ಹತ್ತತ್ರ 3,500 ಗೈಸ್. 3,500 ಇಷ್ಟಿದೆ. ಇಷ್ಟೇ 3,500. ಇದೆಲ್ಲ ಏನು ಅಂತಲೂ ಗೊತ್ತಾಗ್ತಿಲ್ಲ ಗೈಸ್. ಐ ಮೀನ್ ಕೆಲವೊಂದು ಐಟಮ್ಸ್ ಗೊತ್ತಾಗ್ತಿದೆ, ಬಟ್ ಇನ್ನು ಕೆಲವೊಂದು ಎಷ್ಟೊಂದು ಇರುತ್ತಲ್ಲ ಅದು ಯಾವುದೋ ಅಂತ ಗೊತ್ತಾಗ್ತಿಲ್ಲ. ಯಾಕೆಂದರೆ ಅವ್ರು ಇಂಗ್ಲೀಷಲ್ಲೂ ಕೂಡ ಬರ್ದಿರಲ್ಲ. ನೋಡಿ ಇವೆಲ್ಲ ಏನು ಅಂತಲೇ ಗೊತ್ತಿಲ್ಲ. ಒಂದು ಚೂರು ಇಂಗ್ಲೀಷಲ್ಲಿ ಬರ್ದಿರಲ್ಲ. ಅವ್ರ ಪ್ರಾಡಕ್ಟ್ ಅವ್ರಿಗೆ ಇರಲಿ, ನಮಗೇನು ಗೊತ್ತೋ ನಾವು ತೊಗೊಳ್ಳೋಣ. ಸೊ ಗೈಸ್, ಇಲ್ಲಿ ಐಸ್ ಕ್ರೀಮ್ ತೊಗೊಂಡ್ವಿ ಅಲ್ಲ, ಇದು ನಿಜ ಹೇಳಬೇಕು ಅಂದರೆ ಎಷ್ಟು ದರಿದ್ರವಾಗಿದೆ ಅಂದರೆ, ಕಸ್ತೂರಿ ಮೇಥಿನ ಐಸ್ ಕ್ರೀಮಲ್ಲಿ ಹಾಕಿ ಮಿಕ್ಸ್ ಮಾಡಿ ಅದನ್ನೇ ಮಾಚಾ ಅಂತ ಹೇಳಿದ್ದಾರೆ ಗೈಸ್. ಯಪ್ಪ, ನಾನು ತಿನ್ನಲ್ಲ ಗೈಸ್. 2 ಸಲ ತಿಂದಿದ್ದು, ಜಾನ್ವಿಗೆ ಕೊಟ್ಬಿಡ್ತೀನಿ, ನಂಗೆ ಬೇಡ. ಬೋಬಾಗೆ ಅಂತ ಬಂದಿದ್ದೀವಿ. ಬನ್ನಿ ಗೈಸ್, ಬೋಬಾ ಟ್ರೈ ಮಾಡಿ ಹೇಗಿದೆ ಹೇಳೋಣ. ನಾನು ಆ ಫಸ್ಟ್ ಒನ್ ತೊಗೊಂಡಿದ್ದೀನಿ, ಬ್ರೌನ್ ಶುಗರ್. ನಮ್ಮ ಸಂಧ್ಯಾ ಯಾರು ತೊಗೊಂಡಿದ್ದಾಳೆ ಗೊತ್ತಾ? ಟಾರೋ ಮಿಲ್ಕ್ ಟೀ ತೊಗೊಂಡಿದ್ದಾಳೆ, ಬಿಕಾಸ್ ಇಟ್ ಈಸ್ ಪರ್ಪಲ್. ಆ್ಯಂಡ್ ನಂಗೆ ಇವತ್ತೇ ಗೊತ್ತಾಗಿದ್ದು ಸಂಧ್ಯಂಗೂ ಕೂಡ ಪರ್ಪಲ್ ಇಷ್ಟ ಅಂತ. ಅನ್ಫಾರ್ಚುನೇಟ್ಲಿ ನಾನು ಅವಳು ಇಬ್ಬರು ಪರ್ಪಲ್ ಲವರ್. ಯಾರು ದಯವಿಟ್ಟು ಯಾರು ಮಾಚಾ ಫ್ಲೇವರ್ ಐಸ್ ಕ್ರೀಮ್ ಮಾತ್ರ ತೊಗೊಳ್ಳೇಬೇಡಿ. ನಿಮಗೆ ಅಕಸ್ಮಾತ್ ಕಸ್ತೂರಿ ಮೇಥಿ ಇಷ್ಟ ಅಂತ ಅಂದರೆ ಮಾತ್ರ ತೊಗೊಂಡು ಟ್ರೈ ಮಾಡಿ ಅಷ್ಟೇ. ವೆನಿಲಾ ಐಸ್ ಕ್ರೀಮಲ್ಲಿ ಕಸ್ತೂರಿ ಮೇಥಿನ ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡು ತಿನ್ನು. ವೆನಿಲಾ ಇಂದ ಅವ್ರು ಹಾಕಿಲ್ಲ, ಅದಕ್ಕೆ ನಿಂಗೆ ನಿಜವಾಗ್ಲೂ ಟೇಸ್ಟ್ ಅದೇ ಥರ ಬರಲಿಲ್ವಾ? ಬರ್ತಿರೋದು ಲೈಕ್ ಜನರಲಿ ಮಾಚಾನ ಮಿಲ್ಕ್ ಟೇಸ್ಟ್ ಬರಬೇಕು. ಇದು ಇಟ್ಸ್ ಪ್ರಾಪರ್ ಮಾಚಾ, ದಟ್ ಇಸ್ ವೈ ಇಟ್ಸ್ ನಾಟ್ ಗುಡ್. ಬರೋ ತನಕ ಕಾರಣ. ಇಲ್ಲಿ ಅಂತೂ ನಮಗೆ ಆ ಮಷೀನ್ ಕೊಟ್ಟಿಲ್ಲ, ಬಝಿಂಗ್ ಮಷೀನ್. ಸೊ ಇಲ್ಲೇ ನಿಂತಿದ್ದೀವಲ್ಲ, ಸೊ ಅದಕ್ಕೆ. I don't feel like doing it.
ಯಾಕೆ ಪರ್ಪಲ್ ಅಂತಾನ ಈ ಸಂಧ್ಯಾ ತಗೋ ಕೊಡಿಲ್ಲ ಇದ್ನ ಮಾಡ್ದ ನೀನು ಚುಚ್ದ ಈ ಸಂಧ್ಯಾ ಮಾಡ್ಬಿಟ್ಲು ಗೈಸ್. ಶುಗರ್ ಇಲ್ಲ. ಆಯ್ತು ಬಾ ನಾವು ಇದು ಮಾಡೋಣ ಬ್ಲಾಗ್. ಅನ್ನ ಒಳಗೆ ತಳ್ಳು. ನಾವು ಹಂಗಲ್ಲ ಕಣಮ್ಮ, ಅದು ನಿಕ್ಕಳ ಮೇಲೆ ಥೂ ಬರೀ ಹಾಲು ಕುಡ್ದಂಗಿದೆ. ಬರೀ ಯಾಕಂದ್ರೆ ಕೆಳಗಡೆ ಎಲ್ಲ ಅಲ್ಲಿ ನೋಡಲ್ಲಿ ಹಿಂದೆ ಕಡೆ ಕ್ಯಾಮ್ರಾಗ ನೀನು ಬೆನ್ ತೋರಿಸ್ತಿದ್ಯಾ. ಬಿಟ್ಬಿಟ್ಟು ಬರೀ ಹಾಲು ಕುಡಿದ್ರೆ ಇನ್ನೇನು ಬರೀ ಹಾಲು ಕುಡಿದ್ರೆ ಅವಾಗಲೂ ಶೇಕ್ ಮಾಡಿದಾಗ ಇವಳು ಶೇಕ್ ಮಾಡಬಾರ್ದು ಅಂದ್ಲು. ಶೇಕ್ ಅಂದ್ರೆ ಹಂಗಲ್ಲ ಬ್ರೋ, ಫಸ್ಟ್ ಶೇಕ್ ಮಾಡಿ ಕುಡಿಬಾರ್ದು, ಇದನ್ನ ಹಾಕ್ಬಿಟ್ಟು ಆಮೇಲೆ ಶೇಕ್ ಮಾಡ್ಬೇಕು. ಎರಡೂ ಒಂದೇ. ಅದು ಅವಾಗ ಇದಾಗಲ್ಲ, ಬಿಕಾಸ್ ಬೋಬು ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ, ಇದು ಸ್ಟಿಕ್ಕಿ. ನಾನು ಸಂಧ್ಯಾ ಇವಾಗ ಇದನ್ನು ಕುಡಿದ್ವಿ. ಹೆಂಗಿದೆ ಅಂದರೆ ಇಷ್ಟ ಆಯ್ತಾ ಸಂಧ್ಯಾ? ಶುಗರೇ ಇಲ್ಲ, ಯಾಕೆಂದರೆ ನಾವು ಶುಗರ್ನ ನಾರ್ಮಲ್ ಲೆವೆಲಲ್ಲಿ ಇರಲಿ ಅಂತ ಹೇಳಿದ್ವಿ. ಆಮೇಲೆ ಇದಂತೂ ಬೋಬಾ ಅಂತೂ ಫುಲ್ ಸ್ಟಿಕ್ಕಿ ಆಗಿದೆ ಗೈಸ್. ಸಂಧ್ಯಾ ನಾವಿವಾಗ ರೈಲ್ವೇಸ್ಗೆ ಬಂದಿದ್ದೀವಿ. ನಾನಂತೂ ಫಸ್ಟ್ ಟೈಮ್ ರೈಲ್ವೇಸಲ್ಲಿ ಹೋಗ್ತಾ ಇರೋದು. ನೀವು ಬೆಂಗಳೂರಲ್ಲಿ ಹೇಗೆ ಇನ್ಸೈಡ್ ಬೆಂಗಳೂರು ಇದ್ದರೆ ಹೆಂಗೆ ಯೂಸ್ ಮಾಡ್ತೀರಾ ಮೆಟ್ರೋನ, ಔಟ್ಸೈಡ್ ಹೋದರೆ ಹೆಂಗೆ ನೀವು ರೈಲ್ವೇಸ್ ಯೂಸ್ ಮಾಡ್ತೀರಾ ಗೊತ್ತಾ ಗೈಸ್? ಇಸ್ ಆಸ್ ದ್ಯಾಟ್ ಟುಡೇ ವಿ ಆರ್ ಇನ್ ಸೌತ್ ವೆಸ್ಟರ್ನ್ ರೈಲ್ವೇಸ್. ಸದರನ್ ಅಂತ ಹೇಳ್ತಾರೆ ಗೈಸ್ ನಮ್ಮ ಕಡೆ, ಸಾರಿ ಗೈಸ್. ಸದರ್ನ್ ಬರ್ತ್ಡೇ ದಟ್ಸ್ ವಾಟ್ ದ ಟರ್ಮ್. ನೀನು ಸದರ್ನ್ ಅಲ್ಲ, ಅದು ಸದರ್ನ್ ಅನ್ನು ಸದರ್ನ್. ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡಿ ಗೈಸ್, ಹಿಂಗೆ ಅಜೀಬ್ ಇಂಗ್ಲೀಷ್ಗೆ ಗೈಸ್, ಇಂಗ್ಲೀಷ್ಗೆ ದೊಡ್ಡ ಇಂಗ್ಲೀಷ್. ಇವಳು PhD ಮಾಡೋಕ್ಕಿದ್ದಾಳೆ ಗೈಸ್. ಯಾರೋ PhD ಪ್ರೊಫೆಸರ್ಸ್ ಇವಳು ಬ್ಲಾಗ್ ನೋಡ್ತಿದ್ರೆ ಪ್ಲೀಸ್ ಇವಳನ್ನ ಕಾಂಟ್ಯಾಕ್ಟ್ ಮಾಡಿ, ಇವಳಿಗೆ ಸ್ವಲ್ಪ ಸಹಾಯ ಬೇಕು ಗೈಸ್. ಒಂದು ದುರಂತ ನಡೆದಿದೆ. ಏನು ಗೊತ್ತಾ ಗೈಸ್, ನಮ್ಮ ಜಾನ್ವಿ ಸ್ವಲ್ಪ ಅವಾಗಿಂದನೂ ಹಂಗೆ ಡಿಗ್ರಿಯಿಂದನೂ ಏನೇನು ಎಲ್ಲೆಲ್ಲಿ ಬಿಡ್ತಾಳೋ ನೆನಪಿರಲ್ಲ. 2 ವೀಲರ್ ಕೀನಂತೂ ಪ್ರತಿ ಸಲ ಕಾಲೇಜಲ್ಲಿದ್ದಾಗ ಅಲ್ಲಲ್ಲೇ ಬಿಟ್ಬಿಟ್ಟು ಬಂದ್ಬಿಡೋಳು. ಸೆಕ್ಯೂರಿಟಿ ಗಾರ್ಡು ಪಾಪ ಬಂದು ಕೀ ಕೊಟ್ಬಿಟ್ಟು ಹೋಗೋರು, ಇಲ್ಲ ಅವರೇ ಹಿಡ್ಕೊಂಡಿರೋರು. ಇವತ್ತು ಏನು ಕಳ್ಕೊಂಡಿದ್ದಾಳೆ ಗೊತ್ತಾ ಗೈಸ್? ಹೇಳಿ ಏನು ಬೇಜಾರಾಗ್ಬಿಟ್ಟಿದ್ದಾಳೆ ನೋಡಿ ಗೈಸ್. ನಿಮ್ಮ ಎಂಟರ್ಟೈನರ್ ಜಾನ್ವಿ ಮಾತಾಡು ಗೈಸ್. ಪಾಪ ಲಿಪ್ಸ್ಟಿಕ್ ಕಳ್ಕೊಂಡ್ಬಿಟ್ಟಿದ್ದಾಳೆ ಗೈಸ್. ಬರೋಬ್ಬರಿ 2,500 ಲಿಪ್ಸ್ಟಿಕ್ನ ಕಳ್ಕೊಂಡಿದ್ದಾಳೆ ಅಷ್ಟೇ ಗೈಸ್. ಏನು ಮಾಡಲಿ, ಅವಳು ಮಾತಾಡ್ತಿಲ್ಲ. ನಾನು ಏನಂತ ಮಾಡೋಕ್ಕಾಗುತ್ತೆ? ನಿಮ್ಗೆ ಹೇಳ್ಬೇಕು ಅಂತ ಅನಿಸ್ತು, ನಿಮ್ಗೆ ಹೇಳ್ತಾ ಇದ್ದೀನಿ. ನನಗಂತೂ ವ್ಲಾಗ್ ಮಾಡೋದು ಹೆಂಗಾಗ್ಬಿಟ್ಟಿದೆ ಈ ನಡುವೆ ಅಂದರೆ, ಯಾವುದೋ ಫ್ರೆಂಡಿಗೆ ವಿಡಿಯೋದಲ್ಲಿ ಏನೋ ಹೇಳ್ತಿರೋ ಥರ ಫೀಲ್ ಆಗುತ್ತೆ ನನಗಂತೂ. ಸೊ ನೀವೆಲ್ಲ ನನ್ನ ಫ್ರೆಂಡ್ಸು ಗೈಸ್. ಇವಾಗ ರೈಲ್ವೇಸ್ಗೆ ಬಂದಿದ್ದೀವಿ. ರೈಲ್ವೇಸ್ ಇಸ್ ನಥಿಂಗ್ ಬಟ್, ಇವಾಗ ನಾವು ಹೇಗೆ ಮೈಸೂರಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಮೈಸೂರಿಗೆ, ಚನ್ನಪಟ್ಟಣಗೆ ರೈಲ್ವೇಸಲ್ಲಿ ಹೋಗ್ತೀವಲ್ಲ, ಸೊ ಆ ಥರ ಗೈಸ್. ಮನೆಗೆ ಹೋಗೋಣ ಇವತ್ತು ರೈಲ್ವೇಸಲ್ಲಿ. ಇಷ್ಟು ದಿನ ಓಡಾಡ್ತಿದ್ದು ಟ್ಯೂಬಲ್ಲಿ. ಟ್ಯೂಬ್ ಬಂದು ನಮ್ಮೂರಲ್ಲಿ ಮೆಟ್ರೋ ಹೆಂಗೋ ಆ ಥರ ಟ್ಯೂಬ್ ಇಲ್ಲಿ ಹಾಗೆ. ಇದು ರೈಲ್ವೇಸ್ ಅಂತಾರೆ, ಆಲ್ಮೋಸ್ಟ್ ಹಂಗೆ ಇರುತ್ತೆ ಗೈಸ್, ಸೇಮ್. ಬಟ್ ಇವಾಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕಲ್ವ, ಆ ಥರ ಫಾಸ್ಟಾಗಿ ಟ್ರಾನ್ಸ್ಪೋರ್ಟ್ಗೋಸ್ಕರ ರೈಲ್ವೇಸ್ ಉಪಯೋಗಿಸ್ತೀವಿ. ಏನು ಮಾಡ್ತಿದ್ಯಾ ಅಷ್ಟೇ ಗೈಸ್. ಇವಾಗ ನಾವು ಸದ್ಯಕ್ಕೆ ತಿನ್ಕೊಂಡು ಫುಡ್ ಬ್ಲಾಗ್ ಮಾಡ್ಕೊಂಡು ತುಂಬ ದೂರ ಬಂದುಬಿಟ್ಟಿದ್ದೀವಿ. ಮನೆಗೆ ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮನೆ ಹತ್ರ ಇನ್ನೊಂದು ರೈಲ್ವೇಸ್ ಇದೆ. ಸೊ ಅದಕ್ಕೆ ಇಲ್ಲಿಂದ ನಮ್ಮ ಮನೆ ಹತ್ರ ಇರೋ ರೈಲ್ವೇಸ್ಗೆ ಆಲ್ಮೋಸ್ಟ್ ಒಂದು 30 to 40 minutes ಆಗುತ್ತೆ. ಸೊ ಅದ್ರಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ನಾವು ಅಕಸ್ಮಾತ್ ಬಸ್ಸು ಇಲ್ಲ ನಾರ್ಮಲ್ ಟ್ಯೂಬ್ ತೊಗೋತೀವಿ ಅಂತ ಅಂದರೆ ಆಲ್ಮೋಸ್ಟ್ 2 hours 2.5 hours ಆಗುತ್ತೆ ಗೈಸ್. ಸೊ ಅದಕ್ಕೆ ನಾವೆಲ್ಲಿಂದ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಮಲ್ಕೋತೀವಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನನ್ನು ಒತ್ತೋದು ಮರಿಬೇಡಿ ಗೈಸ್. ಬಾಯ್, ಗುಡ್ ನೈಟ್. Okay guys, thank you for watching. Meet you up in my next vlog. Until then, take care. Bye bye.